ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಸಹ ಸ್ಪರ್ಧಿಗಳಾಗಿದ್ದಂಥವರು, ಬಣ್ಣದ ಲೋಕದಲ್ಲಿ ಒಟ್ಟಿಗೆ ಈ ನಟನ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿರೋರು, ಜೊತೆಗೆ ಇಬ್ಬರು ಕೂಡ ಬಣ್ಣದ ಲೋಕದಿಂದನೇ ಬಂದಿರೋರಾಗಿರೋದ್ರಿಂದ ಸಹಜವಾಗಿ ಇವರಿಬ್ಬರಿಗೂ ಕೂಡ ಅಲ್ಲಲ್ಲಿ ಇಲ್ಲಿ ಕಾಂಟ್ಯಾಕ್ಟ್ ಆಗ್ತಾ ಇರುತ್ತೆ. ಈ ರೀತಿ ಶುರುವಾದಂಥ ಸ್ನೇಹ ಬಿಗ್ ಬಾಸ್ನಿಂದ ಹೊರಗಡೆ ಬಂದ ಬಳಿಕ, ಬಿಗ್ ಬಾಸ್ ಮನೇಲಿ ಅಂಥದ್ದೇನೂ ಇರಲಿಲ್ಲ, ಬಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಗಟ್ಟಿಯಾದಂಥ ಸ್ನೇಹ ಇವತ್ತು ಪ್ರೀತಿವರೆಗೆ ಬಂದಿದೆ ಮತ್ತು ಮದುವೆವರೆಗೂ ಹೋಗುವಂಥ ಚಾನ್ಸಸ್ ದಟ್ಟವಾಗಿ ಕಾಣಿಸ್ತಿದೆ. ಆದರೆ ಈ ಮದುವೆ ಬಗ್ಗೆ ಒಬ್ಬರು ವಿಶೇಷವಾದಂಥ ವ್ಯಕ್ತಿ ಒಂದು ರಿಯಾಕ್ಷನನ್ನು ಕೊಟ್ಟಿದ್ದಾರೆ. ಆ ವ್ಯಕ್ತಿ ಕೊಟ್ಟಿರುವಂಥ ರಿಯಾಕ್ಷನ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಯಾಕಂತ ಹೇಳಿದ್ರೆ, ಇನ್ಫ್ಯಾಕ್ಟು ಈ ಹುಡುಗ ಇದ್ದಾನಲ್ಲ, ಈತ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ಈ ವ್ಯಕ್ತಿಯ ಜೊತೆಗೇ ಹೆಚ್ಚು ಕ್ಲೋಸ್ ಆಗಿದ್ದಿದ್ದು. ಯಾವ ಲೆವೆಲ್ ಅಂತ ಹೇಳಿದ್ರೆ, ಒಂದು ಹಂತದ ಮೀರಿದಂತಹ ಫ್ರೆಂಡ್ಶಿಪ್ಪು. ಅಂದರೆ ಕಿಚ್ಚ ಸುದೀಪ್ ಅವರು ಕೊನೆಗೆ ವಾರ್ನಿಂಗ್ ಕೊಡುವಂಥ ಹಂತಕ್ಕೆ ಹೋಗಿದ್ದಂತಹ ಸ್ನೇಹ ಸಂಬಂಧ ಅವರ ನಡುವೆ ಇತ್ತು. ಅಂದರೆ 24 ಗಂಟೆಯೂ ಕೂಡ ಜೊತೆಗಿರುವಂಥದ್ದು, ಮೈಗೆ ಮೈ ತಾಗಿಸ್ಕೊಂಡು ಕೂತ್ಕೊಳ್ಳುವಂಥದ್ದು, ಜೊತೆಗೆ ಒಂದು ರೀತಿ ಇವರು ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಅನ್ನೋದನ್ನು ಮರೆತು ವರ್ತಿಸುವಂಥದ್ದು. ಅಷ್ಟು ಮಾತ್ರವಲ್ಲ, ಈತ ಏನಾದರೂ ಟಾಸ್ಕ್ಗಳಲ್ಲಿ ಆಡಿ ಸುಸ್ತಾಗಿ ಬಂದ ಅಂತ ಹೇಳಿದ್ರೆ ಈತನಿಗೆ ಒಂದು ರೀತಿಯಲ್ಲಿ ಪಾಲಿಷ್ ಮಾಡುವಂಥದ್ದು, ತಲೆ ಒರೆಸೋದೇನಾಗಿರ್ಬೋದು, ಕೈಕಾಲು ಒತ್ತೋದಿರ್ಬೋದು, ಈ ರೀತಿ ತುಂಬ ಕೇರಿಂಗನ್ನು ಮಾಡ್ತಿದ್ದಂಥ ವ್ಯಕ್ತಿ ಇವರು ಈಗ ಈತನ ಬಗ್ಗೆ, ಅಂದರೆ ತುಂಬ ಕ್ಲೋಸ್ ಇದ್ದಂತಹ ತನ್ನ ಸ್ನೇಹಿತನ ಬಗ್ಗೆ, ಮಾಜಿ ಸ್ನೇಹಿತ ಅಂತ ಹೇಳೋಕ್ಕಾಗಲ್ಲ, ಸ್ನೇಹಿತನ ಬಗ್ಗೆ ಈಗ ಅಚ್ಚರಿಯ ಸ್ಟೇಟ್ಮೆಂಟೊಂದನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ, ಯಾರು ಇವರು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಾನಿಲ್ಲಿ ನಿಮಗೆ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅನ್ನೋದು ಬಹುಶಃ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ. ಇಲ್ಲಿ ನಾನು ಮಾತನಾಡ್ತಿರುವಂಥದ್ದು ಕಾರ್ತಿಕ್ ಮಹೇಶು, ಬಿಗ್ ಬಾಸ್ ಸೀಸನ್ 10 ಸ್ಪರ್ಧೆಯಾಗಿದ್ದಂಥ ಕಾರ್ತಿಕ್ ಮಹೇಶು ಮತ್ತು ನಮ್ರತಾ ಗೌಡ ಬಗ್ಗೆ. ಹೌದು, ನಮ್ರತಾ ಮತ್ತು ಕಾರ್ತಿಕ್ ಬಿಗ್ ಬಾಸ್ ಮನೆ ಒಳಗಡೆ ಸೀಸನ್ 10 ಅಂಥದ್ದೇನು ಕ್ಲೋಸ್ ಇರಲಿಲ್ಲ. ಬಟ್ ಹೋಗ್ತಾ 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 ಇವರಿಬ್ಬರ ನಡುವೆ ಒಂದು ಆತ್ಮೀಯತೆ ಬೆಳೀತಾ ಹೋಯಿತು. ಬಟ್ ಅದೇ ಇನ್ನೊಂದು ಸೈಡ್ನಲ್ಲಿ ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಕ್ಲೋಸ್ನೆಸ್ ಆರಂಭದಲ್ಲಿ ಮತ್ತು ಬಹುತೇಕ 60% ಶೋ ಮುಗಿಯುವಂಥ ಹಂತಕ್ಕೆ ಬರುವಂಥ ಸಂದರ್ಭದಲ್ಲಿ ಕ್ಲೋಸ್ ಆಗಿದ್ದಿದ್ದು ಸಂಗೀತ ಶೃಂಗೇರಿ ಮತ್ತು ಈ ಕಾರ್ತಿಕ್ ಮಹೇಶ್ ಮತ್ತು ಸಂಗೀತ ಶೃಂಗೇರಿಯ ಆತ್ಮೀಯತೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಬಹುಶಃ ನಿಮಗೆ ಗೊತ್ತಿರ್ಬೋದು. ಕಿಚ್ಚ ಸುದೀಪ್ ಅವರೇ ಕೊನೆಗೆ ವಾರ್ನಿಂಗನ್ನು ಕೊಡುವಂಥ ಹಂತಕ್ಕೆ ಹೋಗಿತ್ತು. ಆ ಮಟ್ಟಿಗೆ ಇವರಿಬ್ಬರ ನಡುವೆ ಸಲುಗೆ ಇತ್ತು, ಸ್ನೇಹ ಇತ್ತು. ಆದರೆ ಒಂದು ಹಂತದ ಬಳಿಕ ಇಬ್ಬರು ಕೂಡ ಬೇರೆ ಬೇರೆ ಆಗ್ತಾರೆ. ಒಬ್ಬರನ್ನು ಕಂಡ್ರೆ ಮತ್ತೊಬ್ಬರಿಗೆ ಆಗೋದಿಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಶೋ ಅಂತಿಮ ಹಂತಕ್ಕೆ ಬರುವಾಗ ನಮ್ರತಾ ಜೊತೆಗೆ ಕಾರ್ತಿಕ್ ಕ್ಲೋಸ್ ಆಗ್ತಾರೆ. ಇಬ್ಬರು ಕೂಡ ಈಗ ಆ ಆತ್ಮೀಯತೆಯನ್ನು ಮುಂದುವರಿಸಿದ್ದಾರೆ. ಎಲ್ಲಿವರೆಗೆ ಅಂದರೆ ಒಂದು ಸ್ನೇಹದಿಂದ ಪ್ರೀತಿಯಿಂದ ಮದುವೆವರೆಗೂ ಕೂಡ ಬಂದಿದೆ ಅನ್ನುವಂಥ ಗುಸು ಸುದ್ದಿಗಳಿದ್ದಾವೆ. ನಮ್ರತಾ ಗೌಡ ಮತ್ತು ಕಾರ್ತಿಕ್ ಮಹೇಶು ಒಟ್ಟಾಗಿ ದೇಶಗಳನ್ನು ಸುತ್ತುತ್ತಿದ್ದಾರೆ ಅನ್ನುವಂತಹ ಅನುಮಾನ ಅನೇಕರಿಗಿದೆ. ಇತ್ತೀಚೆಗೆ ನಮ್ರತಾ ಹಂಚಿಕೊಂಡಿರುವಂಥ ವಿಡಿಯೋದಲ್ಲೂ ಕೂಡ ಕಾರ್ತಿಕ್ ಮಹೇಶ್ ಅವರ ಕೈ ಕಾಣಿಸಿದೆ. ಹೀಗಾಗಿ ಸುತ್ತಾಟದಲ್ಲಿ ನಮ್ರತಾಗೆ ಪಾರ್ಟ್ನರ್ ಆಗಿದ್ದಾರೆ ಕಾರ್ತಿಕ್ ಅನ್ನೋದು ಈಗ ಗುಟ್ಟಾಗಿ ಉಳಿದಿರುವಂಥ ವಿಚಾರ ಏನಲ್ಲ. ಮುಂದೆ ಲೈಫ್ ಪಾರ್ಟ್ನರ್ ಆಗಿಯೂ ಕೂಡ ಬಹುಶಃ ಕಾರ್ತಿಕ್ ಮಹೇಶೇ ಬರಲಿದ್ದಾರೆ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಜನರಿಗಿರುವಂಥ ಅನುಮಾನ. ಇನ್ನು ಮದುವೆ ಆಗಲಿ, ಚೆನ್ನಾಗಿರಲಿ ಅನ್ನೋಂಥದ್ದು ಕೂಡ ಸಾಕಷ್ಟು ಜನ ಅವರ ಫ್ಯಾನ್ಸ್ನ ಕೋರಿಕೆ ಕೂಡ. ಯಾಕೆ ಆ್ಯಕ್ಚುಲಿ ಬಿಗ್ ಬಾಸ್ ಸೀಸನ್ 10 ನಡೆಯುವಂಥ ಸಂದರ್ಭದಲ್ಲಿ ಇವರಿಬ್ಬರ ಹೆಸರಿನಲ್ಲಿ ಸಿಕ್ಕಾಪಟ್ಟೆ ಫ್ಯಾನ್ ಪೇಜ್ಗಳು ಕ್ರಿಯೇಟ್ ಆಗಿದ್ವು. ಆದರೆ ಆರಂಭದಲ್ಲಿ ಇವರಿಬ್ಬರು ಇದ್ದಿದ್ದೇ ಬೇರೆ ರೀತಿ ರೀ. ಯಾರು ಹೇಳಿ, ಇವರು ಈ ಕಾರ್ತಿಕ್ ಮಹೇಶ್ ಮತ್ತು ಸಂಗೀತ ಶೃಂಗೇರಿ ಆರಂಭದಲ್ಲಿ ಇದ್ದಿದ್ದೇ ಬೇರೆ ರೀತಿ. ನಿಜವಾಗ್ಲೂ ಕೂಡ ಇವರಿಬ್ಬರು ಜೋಡಿ ಹಕ್ಕಿಗಳು, ಪ್ರೀತಿಸ್ತಿದ್ದಾರೆ ಅನ್ನುವಂಥ ಅನುಮಾನ ಮೂಡುವಂತೆ ಅಷ್ಟು ಕ್ಲೋಸ್ ಆಗಿದ್ದರು. ಬಟ್ ಅದಾದ ಬಳಿಕ ಎಲ್ಲದೂ ಕೂಡ ಬದಲಾಯಿತು. ಈಗ ಕಾರ್ತಿಕ್ ಮತ್ತು ನಮ್ರತಾ ಲವ್ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಜೊತೆಗೆ ಇವರಿಬ್ಬರು ಕೂಡ ಅಲ್ಲಲ್ಲಿ ಇಲ್ಲಿ ಸುತ್ತಾಡುವಂಥ ಫೋಟೋಸ್ಗಳು ಕೂಡ ವೈರಲ್ ಆಗ್ತಿದ್ದಾವೆ. ಇವರಿಬ್ಬರು ಕೂಡ ಇಲ್ಲ ಅಂತ ಹೇಳಿ ಹೇಳ್ತಿದ್ರು ಕೂಡ ಹೌದು ಅಂತ ಹೇಳಿ ಹೇಳ್ತಿದ್ದೆ ಫೋಟೋಸ್ಗಳು, ವೀಡಿಯೋಸ್ಗಳು. ಹೀಗಾಗಿ ಇವರಿಬ್ಬರು ಕೂಡ ಪರಸ್ಪರ ಪ್ರೀತಿಸ್ತಿದ್ದಾರೆ. ಮುಂದೆ ಮದುವೆಯ ತೀರ್ಮಾನಕ್ಕೂ ಕೂಡ ಬರಬಹುದು ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಈ ನಡುವೆ ಕಾರ್ತಿಕ್ ಮತ್ತು ನಮ್ರತಾ ಲವ್ ವಿಚಾರ ಹರಿದಾಡ್ತಿದ್ದಂತೆ ಸಂಗೀತಗೆ ಈ ಪ್ರಶ್ನೆಯನ್ನು ಇತ್ತೀಚೆಗೆ ಕೇಳಿದಾಗ ಸಂಗೀತ ಕೊಟ್ಟಂತಹ ಉತ್ತರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು. ಸಂಗೀತ ಅವರಿಗೆ ಕಾರ್ತಿಕ್ ಮತ್ತು ನಮ್ರತಾ ಬಗ್ಗೆ ಕೇಳಿದಾಗ ಅವರು ಮದುವೆ ಆಗ್ತಾರೆ ಅಂದರೆ ನನ್ನಷ್ಟು ಖುಷಿ ಪಡುವಂತಹ ಮತ್ತೊಬ್ಬರು ಇಲ್ಲ. ಕಪಲ್ ಆಗಿ ತುಂಬಾ ಸುಂದರವಾಗಿ ಕಾಣ್ತಾರೆ. ಇಬ್ಬರ ಮಧ್ಯೆಯೂ ಕೂಡ ಹೋಲಿಕೆ ಇದೆ, ಒಂದೇ ರೀತಿಯ ಕರಿಯರ್ ಕೂಡ. ಹಾಗಾಗಿ ಇಬ್ಬರು ಕೂಡ ಚೆನ್ನಾಗಿರ್ತಾರೆ ಅನ್ನುವಂಥ ನಂಬಿಕೆ ನನಗಿದೆ ಅನ್ನುವಂತಹ ಅಚ್ಚರಿಯ ಸ್ಟೇಟ್ಮೆಂಟನ್ನು ಸಂಗೀತ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟು ಸಂಗೀತ ನೇರವಾಗಿ ಮಾತನಾಡೋರು, ಸುತ್ತಿ ಬೆಳೆಸಿ ಮಾತನಾಡೋದಿಲ್ಲ. ಸ್ವಲ್ಪ ಆಕೆಗೆ ವಿಲನ್ ಆಗೋದು ಕೂಡ ಅದೇ, ಅಂದರೆ ಆಕೆಗೆ ನೆಗೆಟಿವ್ ಆಗೋದು ಕೂಡ ಅದೇ ಸಾಕಷ್ಟು ಸಲ. ಇಲ್ಲೂ ಕೂಡ ಹಾಗೆ ಸಂಗೀತ ನೇರವಾಗಿ ಮಾತನಾಡಿದ್ದೇ ಕೆಲವು ಸಲ ಮುಳುವಾಗ್ತದೆ. ಇಲ್ಲೂ ಕೂಡ ಸಂಗೀತ ನೇರವಾಗಿ ತಮ್ಮ ಅಭಿಪ್ರಾಯವನ್ನು ಹೇಳಿಬಿಟ್ಟಿದ್ದಾರೆ, ಅದರಲ್ಲೇನು ಮುಚ್ಚುಮರೆ ಅನ್ನೋ ರೀತಿಯಲ್ಲಿ. ಆ್ಯಕ್ಚುಲಿ ಸಂಗೀತ ಶೃಂಗೇರಿಗೆ ಇವರಿಬ್ಬರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇದೆ. ಹಾಗಾಗಿನೇ ಸಂಗೀತ ಇಂಥ ಮಾತನ್ನು ಹೇಳಿದ್ದಾರೆ ಅನ್ನೋದು ಕೂಡ ಕೆಲವರ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಸಂಗೀತಗೆ ಇವರಿಬ್ಬರು ಕೂಡ ಪರಿಚಯಸ್ತ್ರೆ. ಯಾರು, ಕಾರ್ತಿಕ್ ಮತ್ತು ನಮ್ರತಾ ಇಬ್ಬರು ಕೂಡ ಪರಿಚಯಸ್ತ್ರೆ. ಇನ್ಫ್ಯಾಕ್ಟ್ ಕಾರ್ತಿಕ್ ಒಂದು ರೀತಿಯಲ್ಲಿ ಮಾಜಿ ತುಂಬ ಕ್ಲೋಸ್ ಇದ್ದಂತಹ ಗೆಳೆಯ.
ಇವತ್ತಿಗೆ ಆ ಕ್ಲೋಸ್ನೆಸ್ ಇಲ್ಲದೆ ಇರ್ಬೋದು, ಬಟ್ ಗೆಳೆಯ ಹೌದು, ಬಟ್ ತುಂಬ ಕ್ಲೋಸ್ ಇದ್ದಂಥ ಗೆಳೆಯ. ಬಿಗ್ ಬಾಸ್ ಮನೆಯಲ್ಲಿ ಇಡೀ ಕರ್ನಾಟಕವೇ 7 ಕೋಟಿ ಕರ್ನಾಟಕವರೇ ನೋಡ್ತಿರುವಂಥ ಸಂದರ್ಭದಲ್ಲೂ ಕೂಡ ಯಾವ ರೀತಿ ಇವರು ಇದ್ದರು ಅನ್ನೋದು ಬಹುಶಃ ನಿಮಗೆ ಗೊತ್ತಿರ್ಬೋದು. ಆ ರೀತಿ ಇದ್ದಂಥ ಜೋಡಿ ಇದು. ಹೀಗಾಗಿ ಸಂಗೀತ ಶೃಂಗೇರಿ ಅವರು ಬಿಗ್ ಬಾಸ್ ಮುಗಿದ ಬಳಿಕ ಈ ಸೀಸನ್ನ ಸ್ಪರ್ಧಿಗಳ ಜೊತೆಗೆ ಕಾಣಿಸಿದ್ದು ಕಡಿಮೆನೆ. ಇತ್ತೀಚೆಗೆ ನಡೆದಂತಹ ಅವರ ಹಾಡಿನ ಬಿಡುಗಡೆಯ ಆಲ್ಬಮ್ ಒಂದು ಬಿಡುಗಡೆ ಸಂದರ್ಭದಲ್ಲಿ ಕಾರ್ತಿಕ್ ಮತ್ತು ನಮ್ರತಾ ಇಬ್ಬರನ್ನೂ ಕೂಡ ಇನ್ವೈಟ್ ಮಾಡಿದರು. ಇದೇ ಮೊದಲ ಬಾರಿಗೆ ಒಟ್ಟಿಗೆ ಎಲ್ಲರೂ ಕೂಡ ಕಾಣಿಸ್ಕೊಂಡಿದ್ರು. ನಂತರ ಇವರು ಮಾತನಾಡುವಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಹೇಳಿರುವಂಥದ್ದು. ಇನ್ನು ಕಾರ್ತಿಕ್ ಮಹೇಶ್ ಮತ್ತು ನಮ್ರತಾ ಇಬ್ಬರು ಕೂಡ ತುಂಬ ಆತ್ಮೀಯರಾಗಿದ್ದಾರೆ. ಬಿಗ್ ಬಾಸ್ ಮನೆ ಒಳಗಡೆ ಇರೋದಕ್ಕಿಂತಲೂ ಕೂಡ ಹೊರಗಡೆ ಇನ್ನಷ್ಟು ಆತ್ಮೀಯರಾಗಿದ್ದಾರೆ. ಇಬ್ರಿಗೂ ಕೂಡ ಲಗಾಮೆ ಇಲ್ಲದಂತಾಗಿದೆ. ಇಬ್ಬರು ಕೂಡ ಅಲ್ಲಲ್ಲಿ ಸುತ್ತಾಡುವಂಥದ್ದು, ಫಾರಿನಿಗೆಲ್ಲ ಹೋಗುವಂಥದ್ದು, ಇಲ್ಲೂ ಕೂಡ ಪ್ರತಿ ವಾರದಲ್ಲಿ 2-3 ಸಲ ಅಲ್ಲಿ ಇಲ್ಲಿ ಕಾಣಿಸ್ಕೊಳ್ಳುವಂಥದ್ದು, ಈ ರೀತಿಯಾದಂತಹ ಒಂದು ಸಂಬಂಧ ಇವರಿಬ್ಬರ ನಡುವೆ ಇದೆ. ವಾಟ್ ಎವರ್ ಏನೇ ಆಗಿರಲಿ, ಅದು ಸ್ನೇಹನೋ ಪ್ರೀತಿನೋ ಮದುವೆನೋ ಇನ್ನೊಂದು ಮತ್ತೊಂದು ಏನೇ ಆಗಿದ್ರೂ ಕೂಡ ಪವಿತ್ರವಾಗಿರಲಿ, ಸುಂದರವಾಗಿರಲಿ, 100% ಖುಷಿಯಾಗಿರಲಿ ಅನ್ನೋದು ನಮ್ಮ ಹಾರೈಕೆ. ಬಟ್ ನಿಮಗೇನು ಅನಿಸುತ್ತೆ? ನಮ್ರತಾ ಮತ್ತು ಕಾರ್ತಿಕ್ ಇಲ್ಲಿ ಸಂಗೀತ ಹೇಳಿದಂತೆ ಮದುವೆ ಆದರೆ ಬೆಟರ್ ಅಂತೇಳಿ ಅನಿಸುತ್ತಾ? ನೀವು ಅದನ್ನು ಯಾವ ರೀತಿ ನೋಡ್ತೀರಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.